ನನಗೆ ಗೊತ್ತು ತುಂಬ ಕಷ್ಟ ಆಗ್ತಾ ಇರುತ್ತೆ ಯೂಟ್ಯೂಬ್ ಶುರು ಮಾಡಿರೋರಿಗೆ ಈ 4000 ಅವರ್ಸ್ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ. ಇವತ್ತು ನಾನು ನಿಮಗೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ. ಜಸ್ಟ್ ಇದನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಮ ಒಂದು ಚಾನಲಲ್ಲಿ 4000 ಗಂಟೆನ ನೀವು ಬೇಗ ಮಾಡ್ಕೊಳ್ಬೋದು. ನೋಡಿ, ಇವತ್ತು ನಾನು ನಿಮಗೆ ಇನ್ನೊಂದು ಲಾಸ್ಟಲ್ಲಿ ಒಂದು ಹೇಳ್ತೀನಿ. 4000 ಗಂಟೆ ಬರಬೇಕು ಅಂತಂದರೆ ನಿಮಗೆ ಎಷ್ಟು ವ್ಯೂಸ್ ಬರಬೇಕು ಮತ್ತು ಎಷ್ಟು ಹೊತ್ತು ನೋಡಿದರೆ ನಿಮಗೆ 4000 ಗಂಟೆ ಆಗುತ್ತೆ ಅನ್ನೋದನ್ನು ಕೂಡ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಆವಾಗ ನಿಮಗೆ ನೀಟಾಗಿ ಕ್ಲಾರಿಟಿ ಸಿಕ್ಬಿಡುತ್ತೆ ಏನು ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಅನ್ನೋದು. ಓಕೆ, ಎಲ್ಲವನ್ನೂ ಕೂಡ ನೋಡೋಣ. ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯಿತಾ? ಸಬ್ಸ್ಕ್ರೈಬು. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ಓಕೆ ಗೈಸ್, ಇವಾಗ ನಾನು ನಿಮಗೆ ಏನು ಮಾಡಬೇಕು 4000 ಗಂಟೆ ಮಾಡೋದಕ್ಕೆ ಅನ್ನೋದನ್ನ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಸ್ಟೆಪ್ ಹೋಗೋಣ. ಓಕೆ, ಫಸ್ಟ್ ಸ್ಟೆಪ್ಪಲ್ಲಿ ನೀವೇನು ಮಾಡಬೇಕು ಅಂತಂದರೆ ಸುಮ್ಮನೆ ಅಜ್ಯೂಮ್ ಮಾಡ್ಕೊಳ್ಳಿ, ಸುಮ್ಮನೆ ಅನ್ಕೊಳ್ಳಿ. ಆಯಿತಾ? ಈಗ ನೀವು ಒಂದು ವಿಡಿಯೋ ಮಾಡಿದ್ದೀರಾ, ಆ ಒಂದು ವಿಡಿಯೋ ಡ್ಯೂರೇಷನ್ನು 10 ಮಿನಿಟ್ಸ್ ಇದೆ ಅಂತ ಅನ್ಕೊಳ್ಳಿ. ಓಕೆ, 10 ಮಿನಿಟ್ಸ್ ಇದೆ. ಆ ಒಂದು ವಿಡಿಯೋನ ಬಂದವರೆಲ್ಲ 10 ನಿಮಿಷ ನೋಡಲ್ಲ. ಕೆಲವೊಬ್ಬೊಬ್ಬರು ಒಂದೊಂದಷ್ಟು ನಿಮಿಷ ನೋಡ್ತಾರೆ, ಕೆಲವರು 5 ನಿಮಿಷ ನೋಡಿದ್ರು ಅಂತ ಅನ್ಕೊಳ್ಳಿ. ಓಕೆ, ಈಗ ಒಂದು 5 ಮಿನಿಟ್ ನೋಡಿದ್ರು ಕೆಲವರು, ಅಂದರೆ ಆ ವಿಡಿಯೋ ನೋಡಿರೋರೆಲ್ಲ 5 ಮಿನಿಟ್ ನೋಡಿದ್ರು ಅಂತ ಅಂದ್ಕೊಳ್ಳಿ. ಒಂದು 100 ವ್ಯೂಸ್, ಇದರಿಂದ ನಿಮಗೆ 100 ವ್ಯೂಸ್ ಬಂತು ಅಂತ ಅಂದ್ಕೊಳ್ಳಿ. 100 ಜನ 5 ನಿಮಿಷ ನೋಡಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಈಗ ಇದನ್ನು ನಾವು ಮಲ್ಟಿಪ್ಲೈ ಮಾಡೋಣ. ನಾನು ಎಷ್ಟು ಹೇಳಿದೆ, ಕಲರ್ ಬೇರೆ ತಗೋತೀನಿ, 1 ನಿಮಿಷ ಇರಿ, ಅವಾಗ ನಿಮ್ಗೆ ಈಸಿ ಆಗುತ್ತೆ ಅರ್ಥ ಆಗೋದಕ್ಕೆ. 1 ಸೆಕೆಂಡ್. ಓಕೆ, ನೋಡಿ, 100 ಮೆಂಬರ್ಸು ಏನು ಮಾಡಿದ್ದಾರೆ ವ್ಯೂಸು ಇಂಟು ನಮಗೆ ಎಷ್ಟು ಮಿನಿಟ್ಸ್ ನೋಡಿದ್ದಾರೆ, 5 ಮಿನಿಟ್ಸ್ ಅವರೇಜ್ ತಗೊಳ್ತಾ ಇರೋದು. 5 ಮಿನಿಟ್ಸ್ ನೋಡಿದ್ದಾರೆ ಅಂತ ತೊಗೊಂಡ್ರೆ ಇದನ್ನು ನಾವು ಮಲ್ಟಿಪ್ಲೈ ಮಾಡ್ತು ಅಂತಂದರೆ ನಮಗೆ 500 ಮಿನಿಟ್ಸ್ ಬರುತ್ತೆ. ಓಕೆ, 500 ಮಿನಿಟ್ಸ್ ವಾಚ್ ಟೈಮ್ ಬಂತು ಅಲ್ವಾ? ಈಗ ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ಫಸ್ಟ್ ಕೆಲಸ ನೀವು ವಾಚ್ ಟೈಮ್ ಮಾಡೋದಕ್ಕೆ ಏನು ಮಾಡಬೇಕು, ಶಿಸ್ತಾಗಿ ಲಾಂಗ್ ವೀಡಿಯೋಸ್ಗಳನ್ನ ಮಾಡಿ. ಓಕೆ, ಇದು ಫಸ್ಟ್ ಸ್ಟೆಪ್ಪು, ಫಸ್ಟ್ ಟ್ರಿಕ್ 4000 ಗಂಟೆ ಮಾಡೋದಕ್ಕೆ. ಲಾಂಗ್ ವೀಡಿಯೋಗಳು ಮಾಡಿ, 2 ನಿಮಿಷ 3 ನಿಮಿಷ ಈ ಥರದವೆಲ್ಲ ಬಿಟ್ಬಿಡಿ. ಆಯಿತಾ? ಇವ್ಯಾವೂ ಕೂಡ ನಿಮಗೆ ವಾಚ್ ಟೈಮ್ನ ತಂದು ಕೊಡುತ್ತೆ, ಬಟ್ ನಿಮಗೆ ಬೇಗ ಅರ್ಜೆಂಟಾಗಿ ಈಗ ನಿಮಗೆ ನೋಡಿ ಏನಾಗುತ್ತೆ ಅಂತ ಹೇಳ್ಬಿಡ್ತೀನಿ. ಈಗ ಒಂದು 100 ಜನ ನೋಡ್ತಾ ಇರ್ತಾರೆ. 100 ಜನದಲ್ಲಿ 70 ಜನ ನೀವು ಮಾಡೋ ವೀಡಿಯೋನ ಒಂದು 2 ನಿಮಿಷ ನೋಡೋಗ್ಬೋದು ಅಲ್ವಾ? ಹಾಗಾಗಿ ನೀವು ಮಾಡಿದರೆ 10 ನಿಮಿಷ ವೀಡಿಯೋ ಮಾಡಿರೋದೇ 10 ನಿಮಿಷ ಮಾಡಿದರೆ, ಈಗ 30% ಜನ ಏನಾದರೂ ಆ ಒಂದು ವೀಡಿಯೋನ 5 to 6 ಮಿನಿಟ್ಸ್ ಎಲ್ಲ ನೋಡ್ತು ಅಂತಂದರೆ ನಿಮ್ಗೆ ಅಟ್ಲೀಸ್ಟ್ ಈ 70 ಜನದವ್ರದಿಂದ ಬರದೇ ಇರುವಂಥ ವಾಚ್ ಟೈಮು ಈ 30% ಬಂತಲ್ಲ, ಇದು ತಲೆ. ಹಾಗಾಗಿ ನಾನು ನಿಮ್ಗೆ ಹೇಳುವಂಥದ್ದು, ಆದಷ್ಟು ಲಾಂಗ್ ವೀಡಿಯೋ ಮಾಡಿ. ಶಾರ್ಟ್ ವೀಡಿಯೋಸ್ಗಳು ಸಣ್ಣದಾಗಿ ಮಾಡ್ತೀನಿ ಅಂದರೆ ಅದು ವರ್ಕೌಟ್ ಆಗೋಲ್ಲ ನಿಮಗೆ. ಓಕೆ, ವಾಚ್ ಟೈಮ್ಗೆ. ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ನೀವು 3 to 5 ಮಿನಿಟ್ಸ್ ವೀಡಿಯೋ ಕೂಡ ಮಾಡಿಕೊಂಡು ವಾಚ್ ಟೈಮ್ ಮಾಡ್ಬೋದು. ಒಳ್ಳೆ ವ್ಯೂಸ್ ಬರ್ತಾಯಿದ್ದಾರೆ. ವ್ಯೂಸ್ ಕಡಿಮೆ ಇರೋರು ಈ ಥರ ಟ್ರಿಕ್ ಟ್ರೈ ಮಾಡಿ. ಓಕೆ, ಈಗ ನಾವು 2ನೇ ಟ್ರಿಕ್ ಹೋಗೋಣ. ಓಕೆ, 2ನೇ ಟ್ರಿಕ್ ಏನು, ನಮಗೆ ಆಡಿಯನ್ಸ್ಗಳು ಏನು ಹುಡುಕ್ತಾವ್ರೆ, ಸಿಂಪಲ್ ಕಾನ್ಸೆಪ್ಟ್ಸ್ಗಳು ಇದೇನೆ. ಆಯಿತಾ? ಈಗ ಆಡಿಯನ್ಸ್ಗಳು ನೋಡಿ, ಅವರು ಸರ್ಚ್ ಮಾಡ್ತಾ ಇರ್ತಾರೆ, ಈಗ ಕೆಲವು ವಿಚಾರಗಳನ್ನ ಸರ್ಚ್ ಮಾಡ್ತಾ ಇರ್ತಾರೆ. ಈಗ ನಾನು ಅಟ್ ಪ್ರೆಸೆಂಟ್ ಇವಾಗ ಹೋಗ್ತಾ ಇರೋ ವಿಚಾರಕ್ಕೆ ಬರ್ತೀನಿ. ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಓಕೆ, ಟಾಕ್ಸಿಕ್ ಮೂವಿ ಬರ್ತಾ ಇದೆ. ಅದರ ರಿಲೇಟೆಡ್ ವೀಡಿಯೋಸ್ಗಳನ್ನ ತುಂಬ ಸರ್ಚ್ ಮಾಡ್ತಾ ಇರ್ತಾರೆ. ಟಾಕ್ಸಿಕ್ ಫಸ್ಟ್ ಡೇ ಕಲೆಕ್ಷನ್ ಎಷ್ಟು, ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ, ಹೆಂಗೆ ರಿವ್ಯೂ ಇದೆ, ಫಿಲಮ್ ಹೆಂಗಿದೆ, ಅಂದರೆ ಈ ಥರದ್ದೆಲ್ಲ ಸರ್ಚ್ ಮಾಡ್ತಾರೆ. ಆಮೇಲೆ ಟಾಕ್ಸಿಕ್ ಸಾಂಗ್ಸು, ಟಾಕ್ಸಿಕ್ ವಿಡಿಯೋ ಸಾಂಗ್ಸು, ಈ ಥರದ್ದೆಲ್ಲ ಸರ್ಚ್ ಮಾಡ್ತಾ ಇರ್ತಾರೆ. ಇದೊಂದು ಟಾಪಿಕ್. ಆಯಿತಾ? ನಾನು ನಿಮಗೊಂದು ಐಡಿಯಾ ಕೊಟ್ಟಿದ್ದು, ಏನು ಆಡಿಯನ್ಸ್ಗಳು ಸರ್ಚ್ ಮಾಡ್ತಾರೆ ಅಂಥ ವೀಡಿಯೋಸ್ಗಳನ್ನ ನೀವು ಯೂಟ್ಯೂಬಲ್ಲಿ ಬಿಡಬೇಕು. ಆಯಿತಾ? ನೀವು ವಾಚ್ ಟೈಮ್ನ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಅಂಥ ವೀಡಿಯೋಗಳನ್ನ ನೀವು ಫೋಕಸ್ ಮಾಡ್ತು ಅಂತಂದರೆ ನಿಮಗೆ ಒಳ್ಳೆ ವ್ಯೂಸ್ ಬರುತ್ತೆ, ಅದರಿಂದ ನಿಮಗೆ ವಾಚ್ ಟೈಮ್ ಬರ್ತದೆ. ಆಯಿತಾ? ಹಾಗಾಗಿ ಇದು 2ನೇ ಟ್ರಿಕ್. ಈಗ ನಾವು 3ನೇ ಟ್ರಿಕ್ ಹೋಗೋಣ. ಬನ್ನಿ ನೋಡಿ, 3ನೇ ಟ್ರಿಕ್ ಏನು, ಈಗ ನಾವು ಮಾಡುವಂಥ ಏನು ವೀಡಿಯೋ ಮಾಡಿರ್ತೀವಿ ಅದರಲ್ಲಿ ನಾವು ಫಸ್ಟ್ 30 ಸೆಕೆಂಡಲ್ಲೇ ನಾವು ಆಡಿಯನ್ಸ್ಗಳನ್ನ ಎಳೆದು ಕೂರಿಸ್ಕೊಬಿಡ್ಬೇಕು. ಆಯಿತಾ? ಈಗ ನೋಡಿ, ನಾನು ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋ ಮಾಡಿದ್ದೀನಿ ಅಲ್ವಾ? ಈ ವಿಡಿಯೋನ ನಾನು ಸ್ಟಾರ್ಟಿಂಗಲ್ಲಿ ನಾನು ಯಾವ ಥರ ಹೈಪ್ ಕೊಟ್ಟೆ ನಿಮಗೆ, ಈ ವಿಡಿಯೋ ಕೊನೆ ತನಕ ನೋಡಿ. ಕೊನೆಯಲ್ಲಿ ಏನೋ ಹೇಳ್ತೀನಿ, ಅದನ್ನು ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ವಾಚ್ ಟೈಮ್ ಎಷ್ಟು ಬಂದರೆ ನಿಮಗೆ ಕಂಪ್ಲೀಟ್ ಆಗುತ್ತೆ, ಎಷ್ಟು ವ್ಯೂಸ್ ಬಂದರೆ ಅನ್ನೋದು ನಿಮ್ಮ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ಆಗ ನೀವೇನಾಗ್ತೀರಾ, ಕೂತ್ಕೊಳ್ತೀರಾ. ನಾನು ಅದನ್ನು ಹೇಳಿಲ್ಲ ಅಂದರೆ ಏನಾಗ್ತೀರಾ, ನಾನು ಒಂದು 2 ಟಿಪ್ಸ್ ಹೇಳ್ತಿದ್ದಂಗೆ ಎಸ್ಕೇಪ್ ಆಗಿ ಹೋಗ್ತಾರೆ
ಆಯಿತಾ. ಸೊ ಹಾಗಾಗಿ ನೀವು ಆಡಿಯನ್ಸ್ಗಳನ್ನ ಗ್ರ್ಯಾಬ್ ಮಾಡಿ ಕೂರಿಸ್ಕೊಳ್ಳೋ ಥರ ನೀವು ಸ್ಟಾರ್ಟಿಂಗ್ 30 ಸೆಕೆಂಡಲ್ಲಿ ಮಾತಾಡಬೇಕಾಗುತ್ತೆ. ನೀವು ನನ್ನ ಸ್ಟಾರ್ಟಿಂಗ್ ವೀಡಿಯೋಸ್ಗಳು ನೀವು ನೋಡ್ತು ಅಂತಂದರೆ, ನಾನು ಸ್ಟಾರ್ಟಿಂಗ್ ವೀಡಿಯೋಸಲ್ಲೆಲ್ಲ ಹೆಂಗೆ ಸ್ಟಾರ್ಟ್ ಮಾಡ್ತಿದ್ದೆ ಅಂದರೆ, ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಶೂಟ್. ಎಷ್ಟೊಂದು ಜನ ಇಲ್ಲೇ ಬೋರ್ ಆಗಿಬಿಡ್ತಿದ್ರು, ಆಯಿತಾ, ಇಲ್ಲೇ ಬೋರ್ ಆಗಿಬಿಡ್ತಿದ್ರು. ಸೊ ಅಲ್ಲಿ ಅಷ್ಟು ನೋಡೋಷ್ಟರಲ್ಲೇ ಆಲೇ ಕ್ಲೋಸ್ ಮಾಡಿಬಿಡ್ತಿದ್ರು. ಸೊ ಹಾಗಾಗಿ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, ಸೊ ಅದೆಲ್ಲ ಬಿಟ್ಬಿಟ್ಟಿದ್ದೀನಿ. ಶಿಸ್ತಾಗಿ ಡೈರೆಕ್ಟಾಗಿ ಕಾನ್ಸೆಪ್ಟ್ಗೆ ಹೋಗ್ತೀನಿ, ಎಂಟ್ರಿ ಆಗ್ತೀನಿ, ಅದನ್ನು ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ ಐಪ್ ಕೊಟ್ಟುಬಿಟ್ಟು ಅದಾದಮೇಲೆ ನಾನು ನನ್ನ ಹೆಸರು ಹೇಳ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ಒಂದು ನೀವು ಫಾಲೋ ಮಾಡಬೇಕಾಗುತ್ತೆ. ಆಡಿಯನ್ಸ್ ರಿಟೆನ್ಷನ್ ನಿಮಗೆ ಸ್ಟಾರ್ಟಿಂಗಲ್ಲಿ ಒಳ್ಳೆ ಹುಕ್ ನೀವು ಕ್ರಿಯೇಟ್ ಮಾಡಿತು ಅಂತಂದರೆ, ಸೊ ಆಗ ಕೊನೆ ತನಕ ನೋಡ್ತಾರೆ, ಆಗ ನಿಮಗೆ ವಾಚ್ ಟೈಮ್ ಬರುತ್ತೆ. ಆಮೇಲೆ ನಾನು ಹೇಳ್ತೀನಿ ನೋಡಿ, ಈಗ ನೀವು ಏನೋ ಐಪ್ ಕ್ರಿಯೇಟ್ ಮಾಡಿಬಿಟ್ಟು ವೀಡಿಯೋಲಿ ಏನೂ ಹೇಳಿಲ್ಲ ಅಂತಂದರೆ ಮಕ್ ಉಗಿತಾರೆ ಕಮೆಂಟ್ ಬಾಕ್ಸಲ್ಲಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಮಕ್ ಉಗಿಲಿಲ್ಲ ಅಂದರೂ ನೆಕ್ಸ್ಟ್ ಬಂದು ನೀವು ವೀಡಿಯೋಗಳು ನೋಡೋಲ್ಲ, ದೇವರನ್ನೇ ಯಾರೂ ಕೂಡ ನೋಡೋದಿಲ್ಲ. ಸೊ ಹಾಗಾಗಿ ನೀವು ಐಪ್ ಕೊಟ್ಟಂಗೆ ನೀವು ಅಲ್ಲಿ ಹೇಳ್ಬೇಕು. ಈಗ ನಾನು ಹೆಂಗೆ ಸ್ಟಾರ್ಟಿಂಗೆಲ್ಲ 4000 ಅವರ್ಸ್ ವಾಚ್ ಟೈಮ್ ಮಾಡೋದು ಹೆಂಗೆ ಅಂತ ನಾನು ಪಕ್ಕ ಹೇಳ್ತೀನಿ ಅಂತ ಹೇಳ್ತಿದ್ದೀನಿ, ಅದೇ ಥರ ಮಾತಕ್ಕೆ ತಕ್ಕಂಗೆ ನಡೀತಾ ಇದ್ದೀನಿ ತಾನೆ, ಹೇಳ್ಕೊ ಹೋಗ್ತಾಯಿದ್ದೀನಿ ತಾನೆ, ಕರೆಕ್ಟಾಗಿ ಇರೋ ಟ್ರಿಕ್ಸ್ಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ತಾನೆ. ಸೊ ನಿಮ್ಗೆ ಇಷ್ಟ ಆಗ್ತಾಯಿದೆ ಆ ಥರ ನೀವು ಕೊಟ್ಟಿದ್ರೆ ಮಾತ್ರ ಸೊ ನೆಕ್ಸ್ಟ್ ವೀಡಿಯೋಗೆ ವಾಚ್ ಟೈಮ್ ಬರೋದು, ಇಲ್ಲ ಅಂತಂದರೆ ಬರೋಲ್ಲ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ. ಸೊ ಹಾಗಾಗಿ ಇದನ್ನು ನೀವು ಫೋಕಸ್ ಮಾಡಿ. ಓಕೆ, ಸ್ಟಾರ್ಟಿಂಗ್ ಹುಕ್ಕು ಸೊ ನೀವು ನೀಟಾಗಿ ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ ಒನ್ನು, ನೀವು ಆದಷ್ಟು ಸೀರೀಸ್ ವೀಡಿಯೋಸ್ಗಳನ್ನ ಮಾಡಿ. ಲೈಕ್ ಇವಾಗ ನೋಡಿ, ಸೀರೀಸ್ ಅನ್ನೋದಕ್ಕಿಂತ ಒಂದು ಪ್ಲೇ ಲಿಸ್ಟ್ ಮಾಡಿಬಿಡಿ. ಓಕೆ, ಪ್ಲೇ ಲಿಸ್ಟ್. ಈಗ ನೀವು ನನ್ನ ಚಾನಲ್ ತೆಗೆದು ನೋಡ್ತು ಅಂತಾರೆ, ಅಲ್ಲಿ ಪ್ಲೇ ಲಿಸ್ಟ್ಗಳಿದೆ. ಯೂಟ್ಯೂಬ್ ಟಿಪ್ಸು, ವಾಟ್ಸಪ್ ಟಿಪ್ಸು, ಇನ್ಸ್ಟಾಗ್ರಾಮ್ ಟಿಪ್ಸು, ಫೇಸ್ಬುಕ್ ಟಿಪ್ಸು, ಯಾವ್ಯಾವ ಟಿಪ್ಸು ಎಲ್ಲ ಟಿಪ್ಸ್ನೂ ಹಾಕಿ ಹೊಡೆದೆತ್ಬಿಟ್ಟಿವ್ನಿ. ನೀವು ನೋಡಿ, ಅಬ್ಸರ್ವ್ ಮಾಡಿ ನೋಡಿ, ನನ್ನ ಚಾನಲನ್ನು ನೀವು ಸುಮ್ಮನೆ ಸರ್ಚ್ ಮಾಡಿದ್ರೆ ಯಾವ ಕ್ಯಾಟಗರಿಗಾದರೂ ಹೋಗಿ ನನ್ನ ವೀಡಿಯೋ ಬರ್ತವೆ. ಅಂದರೆ ಈಗ ನೀವೇನಾದರೂ ಒಂದು ಇದು ಏನೋ ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಬೇಕಾ, ನನ್ನ ವೀಡಿಯೋವೇ ಆಯಿತಾ, ಬ್ಯಾಂಕ್ ಆಫ್ ಬರೋಡದಲ್ಲಿ ಅಕೌಂಟ್ ಮಾಡಬೇಕಾ, ನನ್ನ ವೀಡಿಯೋ ಐತೆ, ಅಥವಾ ಇನ್ಸ್ಟಾಗ್ರಾಮ್ ಬಗ್ಗೆ ವೀಡಿಯೋ ನೋಡ್ತೀರಾ, ನನ್ನ ವೀಡಿಯೋ ಬರುತ್ತೆ. ಸೊ ಆಲ್ಮೋಸ್ಟ್ ನನ್ನ ತಲೆ ಇಟ್ಟಿರೋದೇ ಇಲ್ಲಿ. ನಾನು ಎಲ್ಲ ಕ್ಯಾಟಗರಿ ವೀಡಿಯೋಸ್ಗಳನ್ನು ಕೂಡ, ಅಂದರೆ ಎಲ್ಲ ಟೆಕ್ ರಿಲೇಟೆಡ್ ಬರ್ತವೆ, ಬಟ್ ಎಲ್ಲ ಥರನೂ ಕೂಡ ಕವರ್ ಮಾಡಿಬಿಟ್ಟಿದ್ದೀನಿ. ಓಕೆ, ಜಮಾನ್ದಲ್ಲೇ ಕವರ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಅದನ್ನು ಒಂದು ಪ್ಲೇ ಲಿಸ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಆಡಿಯನ್ಸ್ಗಳಿಗೆ ಏನಾಗುತ್ತೆ, ನಮ್ಮ ಚಾನಲ್ ತೆಗೆದವರು ಪ್ಲೇ ಲಿಸ್ಟ್ ತೆಗೆದ್ರೆ ಅಲ್ಲಿ ಸೀರೀಸ್ ಥರ ವೀಡಿಯೋ ಸಿಕ್ಬಿಡುತ್ತೆ ನಿಮಗೆ. ಈ ವಾಟ್ಸಪ್ ಟಿಪ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ವಾಟ್ಸಪ್ ಟಿಪ್ಸ್ ರಿಲೇಟೆಡ್ ಫುಲ್ಲು ವೀಡಿಯೋಗಳು ಬಂದುಬಿಡ್ತವೆ. ಸೊ ಆಗ ಆಡಿಯನ್ಸ್ಗಳು ಏನು ಮಾಡ್ತಾರೆ, ಲಕ್ಕಿ ಲಿಕೇಶ್ ಅವ್ರನ್ನ ಇಷ್ಟಪಡೋರು ಸೊ ಇವ್ರ ವೀಡಿಯೋನೇ ನಾನು ನೋಡಬೇಕು ಅಂತ ಅಂದ್ಬಿಟ್ಟು ವಾಟ್ಸಪ್ ಟಿಪ್ಸ್ ಏನೇನು ಕೊಟ್ಟಿರ್ತಾರೆ ಒಂದೊಂದು ವೀಡಿಯೋ ನೋಡ್ಕೊಂಡು ಬರ್ತಾರೆ ಅಲ್ವಾ. ಸೊ ಇದು ಬರಬೇಕು ಅಂತಂದ್ರೆ ನೀವೇನು ಮಾಡಬೇಕು, ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ಅದ್ರ ಜೊತೆಗೆ ಆ ಪ್ಲೇ ಲಿಸ್ಟಿಗೆ ತಕ್ಕಂಗೆ ನೀವು ವೀಡಿಯೋಗಳನ್ನು ಕೂಡ ಆ್ಯಡ್ ಮಾಡಿಕೊಂಡು ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿರಬೇಕು. ಓಕೆ. ಸೊ ಹಾಗಾಗಿ ನಾನು ನಿಮಗೆ ಇದ್ರ ಮೇಲೆ ವರ್ಕ್ ಮಾಡೋದಕ್ಕೆ ನಾನು ನಿಮಗೆ ಸಿಕ್ಕಾಪಟ್ಟೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆದಷ್ಟು ಪ್ಲೇ ಲಿಸ್ಟ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ವೀಡಿಯೋಸ್ಗಳು ಎಲ್ಲ ಥರದ್ದು ವೀಡಿಯೋಸ್ಗಳನ್ನೂ ಕೂಡ ಪ್ಲೇ ಲಿಸ್ಟ್ ಒಳಗಡೆ ಹಾಕ್ಬಿಡಿ, ಆಯಿತಾ. ಆಗ ನಿಮಗೆ ವಾಚ್ ಟೈಮ್ನ ನೀವು ಬೇಗ ಕಂಪ್ಲೀಟ್ ಮಾಡ್ಕೊಳ್ಬೋದು. ಓಕೆ. ಸೊ ಅದಾದ ನಂತರ ನೆಕ್ಸ್ಟು ಬರುವಂಥದ್ದು ಥಂಬ್ನೇಲ್. ಓಕೆ. ಸೊ ಗೈಸ್, ಯೂಟ್ಯೂಬ್ ಥಂಬ್ನೇಲು ನೋಡಿ, ಈಗ ಆಲ್ಮೋಸ್ಟ್ ಅಲ್ಲೆಲ್ಲ ವ್ಯೂಸ್ ಬರ್ತಾ ಇರೋದೇ ಯೂಟ್ಯೂಬ್ ಥಂಬ್ನೇಲಿಂದ. ಓಕೆ, ನೀವು ಎಷ್ಟು ಚೆನ್ನಾಗಿ ಥಂಬ್ನೇಲ್ ಮಾಡಿರ್ತೀರಾ ಅದ್ರ ಮೇಲೆ ವ್ಯೂಸ್ ಬರ್ತದೆ. ಅದ್ರ ಮೇಲೆ ವ್ಯೂಸ್ ಬಂದಮೇಲೆ ಆ ಒಂದು ವೀಡಿಯೋನ ನೋಡ್ತು ಅಂತಂದ್ರೆ ವಾಚ್ ಟೈಮ್ ಬರ್ತದೆ. ಹಾಗಾಗಿ ನೀವು ಥಂಬ್ನೇಲ್ನ ಚೆನ್ನಾಗಿ ಮಾಡಿ. ಯೂಟ್ಯೂಬ್ ಥಂಬ್ನೇಲ್ ಫೋಟೋ ಹೆಂಗಿರಬೇಕು ಅಂದರೆ ಮಸ್ತಾಗಿರಬೇಕು. ಒಂದೊಂದು ಸಲ ಥಂಬ್ನೇಲ್ ಮಾಡೋದ್ರಲ್ಲಿ ನಾವು ಫೇಲ್ ಆಗ್ತೀವಿ, ಹಂಗಂತಂದ್ಬಿಟ್ಟು ಸೊ ಫೇಲ್ ಆಗ್ತೀವಿ ಅಂತ ಅಂದ್ಬಿಟ್ಟು ಹಂಗೆ ಸ್ಟಾಪ್ ಮಾಡೋಕೆ ಹೋಗ್ಬೇಡಿ. ಮಾಡ್ತಾಯಿರಿ, ಪ್ರಯತ್ನಗಳು ಪಡ್ತಾಯಿರಿ. ಕೆಲವೊಂದು ಸಲ ವರ್ಕೌಟ್ ಆಗಲ್ಲ, ಆದರೂ ಕೂಡ ಪ್ರಯತ್ನ ಪಡ್ತಾರೆ. ಹಾಗಾಗಿ ಥಂಬ್ನೇಲ್ನ ಆದಷ್ಟು ಚೆನ್ನಾಗಿ ನೀವು ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ. ಆಮೇಲೆ ನೆಕ್ಸ್ಟ್ ಟಿಪ್ಪು ನಾನು ನಿಮಗೆ ಕೊಡುವಂಥದ್ದು, ಇದು ನಿಮಗೆ ಯಾವುದೂ ವರ್ಕೌಟ್ ಆಯ್ತಾಯಿಲ್ಲ ನೋಡಿ, ಇಷ್ಟು ಹೇಳಿದ್ನಲ್ಲ ವೀಡಿಯೋಸ್ಗಳು ಬ್ರೋ, ನಂದು ಯಾವ ವೀಡಿಯೋನೂ ವರ್ಕೌಟ್ ಆಗ್ತಾಯಿಲ್ಲ, ಯಾವ ವೀಡಿಯೋನೂ ರೀಚ್ ಆಯ್ತಲ್ಲ, ಏನೂ ಆಯ್ತಲ್ಲ ಅಂತಂದರೆ ಶಿಸ್ತಾಗಿ ನಾನು ಒಂದು ಐಡಿಯಾ ಕೊಡ್ತೀನಿ. ಏನಿಲ್ಲ, ನಿಮ್ಮ ಫ್ರೆಂಡ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಫ್ರೆಂಡ್ಸ್ಗಳು ಯಾರ್ಯಾರೆಲ್ಲ ಇರ್ತಾರೆ ಅವ್ರನ್ನ ನೋಟ್ ಮಾಡ್ಕೊಳ್ಳಿ. ಒಂದು 5-10 ಜನ, 5 to 10 ಮೆಂಬರ್ಸ್. ಓಕೆ, 5 to 10 ಮೆಂಬರ್ಸ್ ನಿಮ್ಮ ಫ್ರೆಂಡ್ಸ್ಗಳು, ಬೇರೆಯವ್ರು ಯಾರೂ ಅಲ್ಲ, ನಿಮ್ಮ ಫ್ರೆಂಡ್ಸ್ಗಳು. ಸೊ ಅವ್ರಿಗೇನು ಮಾಡಿ ಅಂತಂದರೆ ಒಂದು ಹೇಳ್ಬಿಡಿ ಅವ್ರಿಗೆ, ಬ್ರೋ ನನ್ನ ವೀಡಿಯೋ ಪ್ಲೀಸ್ ನೋಡಿ, ನಾನು ಲೈವ್ ಬರ್ತೀನಿ ಅಂತ. ಸೊ ನೀವೇನು ಮಾಡಿ, ಒಂದು ಲೈವ್ ಸ್ಟಾರ್ಟ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ. ಓಕೆ. ಸೊ ಒಂದು ಲೈವ್ ಮಾಡಿಬಿಟ್ಟು ಲೈವ್ ಸ್ಟಾರ್ಟ್ ಮಾಡಿಬಿಟ್ಟು ಆ ಲೈವ್ ಲಿಂಕನ್ನು ನಿಮ್ಮ 5 to 10 ಜನ ಮೆಂಬರ್ಸ್ ಅಥವಾ ಎಷ್ಟು ಜನನಾದರೂ ಇರ್ಬೋದು ಅವ್ರಿಗೆ ಶೇರ್ ಮಾಡಿ. ಮಗ ಜಾಯ್ನ್ ಆಗು, ನೋಡ್ತಾ ಇರೋ ಸುಮ್ಮನೆ ಅನ್ನೋ ಥರ. ಸೊ ನೀವು ಅವ್ರಿಗೆ ಕಳಿಸ್ಬಿಟ್ಟು ಸೊ ಅವರು ಲೈವಲ್ಲಿ ಇರೋ ಥರ ನೀವು ಮಾಡಿ. ಆಗ ನಿಮಗೆ ಲೈವಲ್ಲಿ ಒಳ್ಳೆ ವಾಚ್ ಟೈಮ್ ಬರ್ತದೆ, ಆಯಿತಾ. ಇದರ ಜೊತೆಗೆ ಏನಾದರೂ ನಿಮಗೆ ಪಬ್ಲಿಕ್ ಆಡಿಯನ್ಸ್ಗಳು ಏನಾದರೂ ಆ್ಯಡ್ ಆಗಿಬಿಡ್ತು ಅಂತಂದರೆ ನಿಮಗೆ ವಾಚ್ ಟೈಮು ಕಿತ್ಕೊಂಡು ಬರ್ತದೆ, ಆಯಿತಾ. ಕಿತ್ಕೊಂಡು ಬರ್ತದೆ, ನಾನು ಹೇಳ್ತಾ ಇದ್ದೀನಿ ಕೇಳಿ. ಲಿಟ್ರಲಿ ಒಳ್ಳೆ ಸಖತ್ ವಾಚ್ ಟೈಮ್ ಬರುತ್ತೆ ನಿಮಗೆ. ನಾರ್ಮಲ್ ವೀಡಿಯೋಗಿಂತ ಇಲ್ಲಿ ಸಖತ್ತಾಗಿ ವಾಚ್ ಟೈಮ್ ಬರ್ತದೆ. ಸೊ ಹಾಗಾಗಿ ನೀವು ಆದಷ್ಟು ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ ಮಾಡಿ. ಯಾವುದೋ ಏನೂ ವರ್ಕೌಟ್ ಆಯ್ತಲ್ಲ ಅಂತಂದರೆ ಇದೊಂದು ನೀವು ಮಾಡ್ಬೋದು. ಓಕೆ. ಸೊ ಹಾಗಾಗಿ ಇದೊಂದು ಟ್ರೈ ಮಾಡಿ. ಈಗ ನಾನು ಎಕ್ಸಾಂಪಲ್ಸ್ಗಳಿಗೆ ಬರ್ತೀನಿ. ಈಗ ನಮಗೆ 4000 ಗಂಟೆ 4000 ಅವರ್ಸ್ ಗೈಸ್
ಲಿಟ್ರಲಿ 4000 ಅವರ್ಸ್. ಈ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ನಮಗೆ ಎಷ್ಟು ನಿಮಿಷ ನಮ್ಮ ವ್ಯೂಸ್ ಬರಬೇಕು ಆ್ಯಂಡ್ ಅದ್ರ ಜೊತೆಗೆ ಲೈಕ್ ಎಷ್ಟು ವ್ಯೂಸ್ ಬಂದಿದ್ರೆ ನಮ್ಗೆ ಕಂಪ್ಲೀಟ್ ಆಗುತ್ತೆ ಅನ್ನೋದು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನೋಡಿ ಗೈಸ್, ಈಗ ನೀವು ಒಂದು ವೀಡಿಯೋ ಮಾಡಿದ್ದೀರಾ, ಆ ಒಂದು ವೀಡಿಯೋನ 10 ಮಿನಿಟ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ, 10 ನಿಮಿಷ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆ, ಸೊ 10 ಮಿನಿಟ್ ವೀಡಿಯೋ ಮಾಡಿದ್ದೀರಾ, ಅದಕ್ಕೆ ಅವರೇಜು ವ್ಯೂವರ್ಸ್ಗಳು ಒಂದು 4 ಮಿನಿಟ್ ನೋಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಆ ವಿಡಿಯೋನ. ಓಕೆ, ಸೊ 4 ಮಿನಿಟ್ ನೋಡ್ತಾ ಇದ್ದಾರೆ. ಈಗ ನಮಗೆ 4000 ಅವರ್ಸ್ ವಾಚ್ ಟೈಮ್ ಬೇಕು, 4000 ಅವರ್ಸ್ ವಾಚ್ ಟೈಮ್ ಬೇಕು. 4000 ಅವರ್ಸ್ ವಾಚ್ ಟೈಮಲ್ಲಿ ಎಷ್ಟು ಮಿನಿಟ್ಸ್ ಇದೆ? 2,40,000 ಮಿನಿಟ್ಸ್ ಇದೆ. ಓಕೆ, ಸೊ ಇದೊಂದು ಕ್ಲಾರಿಟಿ ತಗೊಳ್ಳಿ. 4000 ಗಂಟೆಯಲ್ಲಿ 2,40,000 ಮಿನಿಟ್ಸ್ ನಮಗೆ ಒಳಗೊಂಡಿದೆ. ಇದು ಸೇರಿಸಿದ್ರೆ ನಮಗೆ 4000 ಅವರ್ಸ್ ಆಗುತ್ತೆ. ಈಗ ನಾವು ಎಕ್ಸಾಂಪಲ್ ತಗೊಂಡಿದ್ದೀವಿ, ಒಂದು ಎಷ್ಟು 2,40,000 ಇದು ಲೈಕ್ ಮಿನಿಟ್ಸ್ ಕಂಪ್ಲೀಟ್ ಆದರೆ, ಈಗ ಒಂದು ಎಕ್ಸಾಂಪಲ್ 4 ಮಿನಿಟ್ಸ್ ಅವರೇಜಾಗಿ ನೋಡ್ತಾ ಇದ್ದಾರೆ ಅಂತಂದರೆ, ಸೊ ಇದನ್ನು ನಾವು ಡಿವೈಡ್ ಮಾಡೋಣ. ಡಿವೈಡ್ ಬೈ 4 ಮಾಡ್ತು ಅಂತಂದರೆ, ಸೊ ನಮಗೆ ಇಲ್ಲಿ 60,000 ಬರುತ್ತೆ. ಅಂತಂದರೆ 60,000 ವ್ಯೂಸ್ ನಿಮಗೆ 4 ಮಿನಿಟ್ಸ್ ಏನಾದರೂ ನೋಡಿದ್ದಾರೆ ಅಂತಂದರೆ, 4 ಮಿನಿಟ್ಸ್ ನೋಡಿದ್ದಾರೆ ಅಂತಂದರೆ ಈ 4,000 ಗಂಟೆ ಕಂಪ್ಲೀಟ್. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೇಮ್ ಅದೇ ಥರ ಈಗ ಯಾವುದೋ ಒಂದು ವೀಡಿಯೋನ 3 ಮಿನಿಟ್ಸ್ ನೋಡಿದ್ದಾರೆ ಅಂತ ಅಂದ್ಕೊಳ್ಳಿ. ಓಕೆ, ಸೇಮ್ ಅದೇ ಥರ 4 ಮಿನಿಟ್ಸ್ ತಗೊಂಡು ಈಗ 3 ಮಿನಿಟ್ಸ್ ನೋಡಿದ್ರು ಅಂತ ಅಂದ್ಕೊಳ್ಳಿ. 3 ಮಿನಿಟ್ಸ್ ಅಂತ ಲೆಕ್ಕ ಹಾಕೊಂಡ್ರೆ 2,40,000 ಇದು ನಮಗೆ ಲೈಕ್ ಮಿನಿಟ್ಸಲ್ಲಿ 3 ಡಿವೈಡ್ ಮಾಡ್ತು ಅಂತಂದರೆ ನಮಗೆ ಬರುವಂಥದ್ದು 80,000 ವ್ಯೂಸು. ಸೊ ಅಂದರೆ 80,000 ವ್ಯೂಸು ಬಂತು ಅಂತಂದರೆ 3 ಮಿನಿಟ್ಸ್ ಅವರೇಜ್ ವಾಚ್ ಟೈಮ್ ಬಂದಿದೆ ಅಂತಂದರೆ, ಸೊ ನಿಮಗೆ ಆವಾಗ ಈ 4,000 ಗಂಟೆನ ಕಂಪ್ಲೀಟ್ ಮಾಡ್ಕೊಳ್ತೀರಾ. ಸೊ ಇದೇ ಥರ ಹೋಗ್ತಾ ಇರುತ್ತೆ. ಸೊ ನೀವು ಎಷ್ಟು ಕಡಿಮೆ ಡ್ಯೂರೇಷನ್ ಆಡಿಯನ್ಸ್ಗಳು ವ್ಯೂವರ್ಸ್ ಅಟೆನ್ಷನ್ ಕೊಡ್ತಾ ಇರ್ತಾರೋ ಅಷ್ಟು ನಿಮಗೆ ಇಲ್ಲಿ ವ್ಯೂಸ್ ಅಪ್ ಆಗ್ತಾ ಇರುತ್ತೆ. ನೀವು ಅಂದಾಜಿಲಿ 4 ನಿಮಿಷ ನಾನು ಹೇಳಿದ್ನಲ್ಲ, 4 ನಿಮಿಷ ನೋಡ್ತಾ ಇದ್ದಾರೆ ಅಂತಂದರೆ 60,000 ವ್ಯೂಸು ಬಂದರೆ ಸಾಕು. ಓಕೆ, ಬಟ್ 60,000 ವ್ಯೂಸು ಕೂಡ 4 ನಿಮಿಷ ನೋಡಿರಬೇಕು. ಇದೇ ಇಲ್ಲಿ ಇರುವಂಥ ಒಂದು ಟ್ವಿಸ್ಟ್. ಈಗ ನಿಮ್ಗೆ ಇದು ಮಾಡೋಕ್ಕಾಗ್ತಾಯಿಲ್ಲ. ಸೊ ಈಗ ಒಂದು ವೀಡಿಯೋದಲ್ಲೇ ಎಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ನೀವು ತುಂಬ ವೀಡಿಯೋಗಳನ್ನ ಏನಾದರೂ ಹಾಕಿತ್ತು ಅಂತಂದರೆ ಒಂದೊಂದರಲ್ಲಿ 1 ನಿಮಿಷ, 2 ನಿಮಿಷ, 3 ನಿಮಿಷ ಹಿಂಗೆ ಆ್ಯಡ್ ಆಗಿರುತ್ತೆ. ಸೊ ಅದೆಲ್ಲ ಸೇರಿಸ್ಕೊಂಡು ಬಂತು ಅಂತಂದರೆ ಈ 60,000 ಏನೂ ಅಲ್ಲ, ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ 4,000 ಗಂಟೆ. ಸೊ ಹಾಗಾಗಿ ಯೂಟ್ಯೂಬಲ್ಲಿ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ಇದಿಷ್ಟು ಟ್ರಿಕ್ಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಗೈಸ್. ಸೊ ಲಿಟ್ರಲಿ ಒಂಥರ ಅನಿಸುತ್ತೆ ನಿಮಗೆ ವಿಡಿಯೋ ಮಾಡ್ತಾ ವ್ಯೂಸ್ ಬರ್ತಾ ಸೊ ಇದು ಎಲ್ಲ ಏನೂ ಅಲ್ಲ ಅಂತ ಅನಿಸುತ್ತೆ. ಸೊ ಅನ್ಸೋ ತನಕ ಅಷ್ಟೇ, ಅನ್ಸಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಈ ವಾಚ್ ಟೈಮ್ ಎಲ್ಲ ಏನೂ ಅಲ್ಲ ಅಂತ. ಸೊ ಹಾಗಾಗಿ ಯಾರೂ ಕೂಡ ವಾಚ್ ಟೈಮ್ ಆಗಲ್ಲ ಅಂತ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ನಾನು ನಿಮ್ಗೆ ಹೇಳುವಂಥದ್ದು ಕಂಟೆಂಟ್ಸ್ಗಳನ್ನ ಜಾಸ್ತಿ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ, ಸ್ಟಾಪ್ ಮಾಡಿಬಿಡಿ. ವೀಡಿಯೋಸ್ಗಳು ಜಾಸ್ತಿ ಇದ್ದಷ್ಟು ಸೊ ನಿಮಗೆ ವಾಚ್ ಟೈಮ್ ಬರುತ್ತೆ 100%. ಓಕೆ, ಸೊ ಹಾಗೆ ಫಾಲೋ ಮಾಡಿ. ವೀಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.